What is its exhibit, mister? What sort of argument is this? And lower court al ಕೊಟ್ಟಿದ್ದೀನಿ ಅಂದ್ರೆ ಆಗಿರ್ಬೇಡವಾ ಅಲ್ಲಿ ಮಾರ್ಕೋ? We will produce, my lord. We will let you know. ಅಲ್ಲಿ ಕೂತ್ಕೊಂಡು ಏನ್ ಪ್ರೊಡ್ಯೂಸ್ ಮಾಡ್ತೀರಿ? ಇಲ್ಲಿ ಬಂದು ಹೇಳಿ 2:15. Mister, please wait. When I am asking the other side, you kindly wait. Some this so that ಇವಕ್ಕೆಲ್ಲ ಬೆಲೆ ಇಲ್ಲ ಕೋರ್ಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು. ನೀವು ನಂತರ ಕೊಂಡ್ಕೊಂಡಿದ್ರೆ, ನಂತರ ಮಂಜುನಾಥನಿಂದ ಪ್ರಾಪರ್ಟಿ ಕೊಂಡ್ಕೊಂಡಿದ್ರೆ, ಇವ್ರ ಹತ್ರ ಕನ್ಫರ್ಮೇಶನ್ ಮಾಡಿಸ್ಕೊಂಡಿದ್ರೆ ಆ ಡಾಕ್ಯುಮೆಂಟ್ ನ ಕೋರ್ಟ್ ಕೊಟ್ಟಿರ್ಬೇಕು, ಅದು ಮಾರ್ಕ್ ಆಗಿರ್ಬೇಕು, ನಿಮ್ ರಿಟರ್ನ್ ಸ್ಟೇಟ್ಮೆಂಟ್ ಇರ್ಬೇಕು. ಪಾಯಿಂಟ್ ಔಟ್ ಮಾಡಿ ಹೇಳಿ, we have filed objection, some document, some confirmation given to the trial court. What are all these things? Are you in the fish market? No, my lord. We'll let you know. Properly make submissions before the court. This is not the way. Sorry, my lord. We'll make submission. ಬನ್ನಿ 2:15. Settlement of made in the B-Social property. B-Social property was police settled. But yes, ಸರ್ ತಮ್ಮ ಆರ್ಗ್ಯುಮೆಂಟ್ ಆಗಿದೆ. ಅವ್ರ ಆರ್ಗ್ಯುಮೆಂಟ್ ಮಾಡುವಾಗ ನೀವು ಆ ಕಡೆ ಮುಖ ತಿರ್ಸ್ಕೊಂಡು ಹೋಗ್ಬಾರ್ದು, ಅದು ತಪ್ಪಾಗತ್ತದು. ಗೊತ್ತಾಯ್ತಲ್ಲ? ಕೋರ್ಟ್ನವ್ರು ಕೇಳ್ತಾ ಇದ್ದಾರೆ, ಅವ್ರ ಆರ್ಗ್ಯುಮೆಂಟ್ ಇದೆ, ಕೇಳ್ತಾ ಇದೀವಿ. ಬಿ ಶೆಡ್ಯೂಲ್, ಎ ಶೆಡ್ಯೂಲ್ ಆಮೇಲೆ ನೋಡೋಣ. If you are aggrieved by the judgment, you should file an appeal before the Supreme Court. You're in review. You are relied on the para number 88, 89, 90, 91 of the Supreme Court, year 2005. You must now work out how this trial court, the judgment of this court, which is under review, is wrong, and how it will fit into those three categories. We are only trying to do that, no? Nothing more. Alwe, adbit berenar ideye. ಇಲ್ಲ ತಾನೆ, ಮತ್ತೆ ಬಿಡಿ, ಅವ್ರು ಹೇಳಿ. And argue. ಆಮೇಲೆ tomorrow will argue, my lord. Tomorrow. ಅದಕ್ಕೆ ನಾಳೆಗೆ ಅಂತ ಕೊಟ್ಟಿದ್ರೆ ಮಧ್ಯ ಯಾಕೆ ಬಾಯಿ ಹಾಕದ್ರಿ? ಇಲ್ಲ ಸ್ವಾಮಿ, ನಾಳೆ ಮಾಡ್ತೀವಿ. ಅಲ್ಲ, ಮಧ್ಯ ಬಾಯಿ ಯಾಕೆ ಹಾಕದ್ರಿ? ನಾನ್ ನಾಳೆಗೆ ಅಂತ ಅರ್ಜೆಂಟ್ ಮಾಡಿದ್ದೆ ತಾನೆ. ಪ್ರೆಸೆನ್ಸ್ ನೋಟ್ ಆಗ್ಲಿ ಅಂತ ಅಷ್ಟೇ. ಪ್ರೆಸೆನ್ಸ್ ನೋಟ್ ಮಾಡಿ ಏನ್ ಮಾಡ್ಬೇಕು? ಕೆಲಸ ಆಗದಿದ್ರೆ ಪ್ರೆಸೆನ್ಸ್ ನೋಟ್ ಮಾಡಿ ಏನ್ ಮಾಡ್ಬೇಕು ವಕೀಲ್ರೆ? ಬರ್ಕೊಳಮ್ಮ. ಅಲ್ಲಿಗೆ ಹರಿದೋಗಿರೋ ಕೇಸ್ನ ಎಷ್ಟು ತ್ಯಾಪೆ ಹಾಕ್ತಿರಿ? ಅಲ್ಲ, ಇರೋದೇ ಕೇಸ್ ಅಷ್ಟು. ಅದಕ್ಕೆ ಅವ್ರಿಗೆ ಹೇಳಿದ್ದು, ತಡೀರಿ, ನಾನು ಅವ್ರನ್ನ ಕೇಳ್ತೀನಿ, ನೀವು ಅಲ್ಲಿ ತನಕ ಸುಮ್ನೆ ಇರಿ ಅಂತ. ತಪ್ಪು ನಂದೆ, ಓದ್ಕೊಂಡ್ ಬರ್ಬಾರ್ದು ಪೇಪರ್ಸ್ನ. ಸುಮ್ನೆ ನೀವು ಬಂದಾಗಿಲ್ಲ ಏನ್ ಹೇಳ್ತಾರೆ ಕೇಳ್ಕೊಂಡು ಹ್ಞೂ ಅನ್ಬೇಕು. ಕರೆಕ್ಟ್ ಮೇಡಮ್, ಕರೆಕ್ಟ್ ಮೇಡಮ್. ನೋ ಪ್ಲೀಸ್ ವೇಟ್. 9ನೇ ಇಸ್ವಿನಲ್ಲಿ ದಾವ ಹಾಕಿದ್ರಿ, 16ನೇ ಇಸ್ವಿನಲ್ಲಿ ರಿಜೆಕ್ಟ್ ಆಯ್ತು, 22ನೇ ಇಸ್ವಿನಲ್ಲಿ ಇನ್ನೂ ಆ ಕಾಸ್ ಆಫ್ ಆಕ್ಷನ್ ಇಟ್ಕೋತೀರಾ? ಹೊಸ ಕಾಸ್ ಆಫ್ ಆಕ್ಷನ್ ಏನಾರು ಇದ್ರೆ ಅದನ್ನ ಮಾಡ್ತೀರಾ? ನೋಡಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, if there is any defect in the title, file a comprehensive suit, file a memo, serve a copy on the other side. I'll reserve the liberty to file a comprehensive suit because your title itself is in difficulty now. ಮತ್ ಇವಾಗ ನೀವ್ ಯಾಕೆ ಬಂದ್ರು? ಬರೋದ್ರಲ್ಲಿ ನಾನು ತಪ್ಪಿಲ್ಲ. I always encourage the youngsters to come and address the arguments because you are the next generation of lawyers. You should be here. But complicated questions ಬಂದಿದ ತಕ್ಷಣ senior ಅನ್ಬಾರ್ದು. All right. ತಮ್ಮ ಹೆಸರೇನಮ್ಮ? ಮಿಸ್ಸಸ್ Miss Radhika, representing CM Desai Associates, seeks a short accommodation. Release this matter day after tomorrow. ಬರ್ದಿಲ್ಲ ಅಂದ್ರೆ ಕೇಸ್ ವಜಾ ಮಾಡ್ತೀನಿ, ಬಂದಿಲ್ಲ ಅಂದ್ರೆ ಕೇಸ್ ವಜಾ ಮಾಡ್ತೀನಿ. ಅವೆಲ್ಲ ಹೇಳಕ್ಕೆ ಕೊಡಕ್ಕೆ ಸಮಯ ಕೊಡಕ್ಕಿಲ್ಲ. ಏನೋ ದೇವಸ್ಥಾನದ್ದು ಅಂತ ಅಯ್ಯಪ್ಪ ಅಂತ ಸುಮ್ನಿದ್ದೀನಿ. ಹೌದಮ್ಮ, ಅದಕ್ಕೆ ಕೇಸ್ ವಜಾ ಮಾಡಿಸ್ಕೊಂಡ್ಬಿಡಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ.